ಸ್ವಸ್ಥರು ಇವತ್ತು ₹1ದಾಗ 90% ಅದು ನಡೆದೈತೆ ಬಿಡ್ರಿ. ತಮಗೂ ಗೊತ್ತಿದ್ದ ವಿಚಾರ. ಆ ಬಂದಂಥವ್ರು ಏನು ಮಾಡ್ತಾರೆ, ತಮ್ಮ ಸ್ವೇಚ್ಛೆಯಾಗಿರಬೇಕು. ಎಲ್ಲಿ ಹೋದರು, ಎಲ್ಲಿ ಕುಂತರು, ಎಲ್ಲಿ ಅತ್ತೆ ಮಾವ ಇವರ ಮಾತುಗಳನ್ನು ಕೇಳಬೇಕು ಅನ್ನೋದು ಅವರ ಯಾವ ಮನದಲ್ಲೂ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಇದು ಯಾವುದಕ್ಕೂ ಅವಕಾಶ ಕೊಡದೇ ಇದ್ದಾಗ ಅವರು ಏನು ಮಾಡೋದು, ತಮ್ಮ ಗಂಡಂದರಿಗೆ ಹೇಳ್ತಾರೆ, ಗಂಡಗ ನೋಡ್ರಿ ನಮಗೆ ಈ ಥರ ಆದ್ರೆ ಆಗೋದಿಲ್ಲ, ನಾವು ಬೇರೆ ಇದ್ದರೆ ನಾನು ಬರ್ತೇನೆ, ಇಲ್ಲ ಅಂದ್ರೆ ನಾನು ತವ್ರ ಮನೆಗೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಅಕ್ಕಿ ಮಾತು ಕೇಳಿದಂಥ ಗಂಡ ಅನ್ನೋ ಏನು ಮಾಡ್ತಾನೆ, ಇಷ್ಟು ವರ್ಷ ಬೆಳೆಸಿ ನಮ್ಮನ್ನು ಕಾಪಾಡಿ ಅನ್ನ ನೀರು ನಮಗೆಲ್ಲ ಕೊಟ್ಟು ನಮ್ಮ ಆಸ್ತಿ ಅಡುವು ಮಾಡಿ ಎಲ್ಲ ಕೊಟ್ಟಿರ್ತಕ್ಕಂಥ ಒಂದು ಸಮಯದಲ್ಲಿ ಅಕ್ಕಿ ಮಾತು ಕೇಳಿಕೊಂಡು ಆಯಿತು ಅಂಥೇಳಿ ತಂದೆ ತಾಯಿನ ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾನೆ, ಹೊರಗೆ ಹಾಕೇ ಬಿಡ್ತಾನೆ. ಎಲ್ಲಿ ಇಂಥ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ತಂದೆ. ಏನ್ರಿ, ಆ ತಂದೆ ತಾಯಿಗಳ ಕಣ್ಣೀರು ಅವರನ್ನೆಂದೂ ಉದ್ಧಾರ ಮಾಡೋದಿಲ್ಲ. ಯಾವಾಗಲೂ ಏನಿದೆ ಅಂತ ಹೇಳಿದರೆ ಯಾರ ಮಾತು ನಾವು ಕೇಳಬಾರ್ದು. ತಂದೆ ತಾಯಿ ಅಂದರೆ ಏನು, ದೇವ್ರ ಸಮಾನ. ಕಣ್ಣಿಗೆ ಕಾಣ್ತಕ್ಕಂಥ ದೇವರು, ಮಾತನಾಡುವ ದೇವರು, ನಮ್ಮ ಮನೆ ಗುಡಿ, ನಮ್ಮ ಮನೆಯಲ್ಲಿ ಓಡಾಡ್ತಿರ್ತಕ್ಕಂಥ ತಂದೆ ತಾಯಿನೇ ದೇವರು ಅಂತ ತಿಳ್ಕೊಂಡು ಯಾರು ತಮ್ಮ ಜೀವನವನ್ನು ತಂದೆ ತಾಯಿನ ನಡೆಸ್ತಾರೆ, ನಿಜವಾದ ಮುಕ್ತಿ ಅವರಿಗೆ ದೊರೀತೈತಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಮುಂದೆ ಅವರು ಮಾತಾಡಿದರೆ, ಒಂದು ತಂದೆ ತಾಯಿ ಇದ್ದಾಗ ಅವರಿಗೆ ಸರಿಯಾಗಿ ಅನ್ನವನ್ನು ಕೊಡದೆ, ನೀರು ಕೊಡದೆ, ಬಟ್ಟೆಯನ್ನು ಕೊಡದೆ, ಅವರ ಆರೋಗ್ಯ ಭಾಗ್ಯವನ್ನು ಲೆಕ್ಕಿಸದೆ ಅವರನ್ನು ನಾಯಿಗಿಂತ ಕಡೆಯಾಗಿ ನಡೆಸ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಏನು ಮಾಡ್ತಾರೆ, ಅವರು ಸತ್ತ ಮೇಲೆ ಅವರಿಗೆ ಏನೇನು ಊಟ ಮಾಡ್ತಾರೆ, ಅವರು ಜೀವಂತಿದ್ದಾಗ ಏನೇನು ಊಟ ಮಾಡ್ತಿದ್ರು ಅವನ್ನೆಲ್ಲ ಅಡುಗೆ ಮಾಡಿಸ್ತಾರೆ. ದೊಡ್ಡದೊಂದು ಫೋಟೋ ಮಾಡಿಸ್ತಾರೆ, ಬಗ್ ಜಗ್ ಅಂತಕ್ಕಂಥ ಲೈಟ್ ಹಾಕಿಸ್ತಾರೆ. ಅದನ್ನು ತಂದು ಒಂದು ಮಂಟಪದಾಗಿಟ್ಟು ತಮಗೆ ಬೇಕಾದ ಎಲ್ಲರಿಗೂ ಊಟಕ್ಕೆ ಹೇಳ್ತಾರೆ. ಊಟಕ್ಕೆ ಹೇಳಿ ಅದಕ್ಕೆ ಜರ್ತಾರಿ ಲುಂಗಿನೋ, ಜರ್ತಾರಿ ಸೀರೆನೋ, ಜರ್ತಾಗಿ ದೋತ್ರನೋ ತಂದು ಅಲ್ಲಿ ಅದ್ರ ಮುಂದೆ ಇಡ್ತಾರೆ. ನೋಡ್ರಿ, ಇದರಿಂದ ಅವರಿಗೆ ಕಲ್ಯಾಣ ಆಗ್ತತೆ ಅನ್ನೋದು ಎಷ್ಟೊಷ್ಟು ಸಮರ್ಥನೆ. ಯಾವತ್ತಿಗೂ ಅವ್ರಿಗೆ ಇದರಿಂದ ಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ತಂದೆ ತಾಯಿ ಅವರಿಗೆ ಒಳ್ಳೇದಾಗ್ಲಪ್ಪ, ನೀವು ಚೆನ್ನಾಗಿರ್ರಿ ಅಂತ ಹರಿಸೋದೇ ಇಲ್ಲ. ಅವರು ದೇವ್ರ ಹತ್ರ ಹೋಗಿರ್ತಾರೆ, ದೇವರಾಗಿರ್ತಾರೆ. ಆದರೆ ನೀವು ಅವ್ರಿಗೇನು ಒಂದು ಅನ್ಯಾಯ ಮಾಡಿರ್ತೀರಲ್ಲ, ಅದು ಯಾವತ್ತೂ ಶಾಶ್ವತವಾಗಿ ನಮ್ಮನ್ನು ಕಾಡ್ತಾ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ಅವ್ರು ಜೀವಂತವಾಗಿದ್ದಾಗಲೇ, ಈಗೇನು ನೀವು ಸತ್ತ ಮೇಲೆ ಎಲ್ಲ ರೀತಿ ಅಡುಗೆ ಮಾಡಿಸಿ ಅವ್ರಿಗೆ ಫೋಟೋ ಮಾಡಿಸಿದ್ರಿ, ಜರ್ತಾರಿ ಸೀರೆ ತಂದ್ರಿ, ಜರ್ತಾರಿ ಲುಂಗಿ ಪಂಚೆ ಮತ್ತೊಂದು ಏನೋ ತಂದ್ರಿ, ಅದೇ ಅವ್ರು ಜೀವಂತವಾಗಿದ್ದಾಗ ಅವರಿಗೆ ಅದನ್ನೆಲ್ಲ ನೀವು ಮಾಡಿದರೆ ನಿಮಗೆ ನಿಜವಾದ ಸದ್ಗತಿ, ನಿಜವಾದ ಮುಕ್ತಿ, ನೀವು ಸಾಯೋವರೆಗೂ ಕೂಡ ನಿಮಗೆ ನೆಮ್ಮದಿ ಶಾಂತಿ ಸಿಗ್ತತಿ. ದಯವಿಟ್ಟು ತಂದೆ ತಾಯಿಯರನ್ನು ಕಡೆಗಣಿಸಬೇಡ್ರಿ, ಅದರಿಂದ ನಿಮಗೆ ಯಾವತ್ತೂ ಒಳ್ಳೆಯದಾಗೋದಿಲ್ಲ ಅಂಥೇಳಿ ಆ ಸದ್ಗುರುವಿನ ಪಾದಗಳಲ್ಲಿ ನನ್ನ 2 ವಾಕ್ ಪುಸ್ತಕಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಓಂ ನಮಃ ಶಿವಾಯ. ಓಂ.